ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಇದರ ನಡುವೆನೇ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಈಗ ಕಗ್ಗಂಟಾಗಿದೆ. ರಾಜ್ಯ ನಾಯಕರು ಕೊಟ್ಟ ಪಟ್ಟಿಗೆ ಒಪ್ಪಿಗೆಯನ್ನ ಹೈಕಮಾಂಡ್ ಸೂಚನೆ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ಗೆ 40 ಶಾಸಕರ ಪಟ್ಟಿಯನ್ನ ಸಿಎಂ ಮಾಜಿ ಸಿಎಂ ಕೊಟ್ಟಿದ್ದಾರೆ. ಇಬ್ಬರ ಪಟ್ಟಿಯನ್ನು ಕೂಡ ಹೈಕಮಾಂಡ್ ಒಪ್ಪಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಸಂಪುಟ ಸರ್ಕಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವರ ಮುಂದೆ ಹೋಗಿದ್ರು. ಒಂದೊಂದು ಪಟ್ಟಿಯನ್ನ ಇಟ್ಟಿದ್ರು. 20 ಸಚಿವ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಬಟ್ ಸಿಎಂ ಮಾಜಿ ಸಿಎಂ ಕೊಟ್ಟಂತಹ ಪಟ್ಟಿಯನ್ನ ವರಿಷ್ಠರು ಎಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಬಹುತೇಕ ಹಳೆ ಮುಖಗಳಿಗೇನೆ ಅದರಲ್ಲಿ ಅವಕಾಶವನ್ನ ಕೊಟ್ಟಿತ್ತು ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಹೊಸ ಪಟ್ಟಿ ತನ್ನಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. Imagine, innovate, integrate. GSSS Institute of Engineering and Technology for Women, Mysuru, serving the nation with empowered women. 20 ಸಚಿವರ ಸ್ಥಾನಕ್ಕೆ 43 ಶಾಸಕರ ಪಟ್ಟಿ ಸಿಎಂ ಮತ್ತು ಮಾಜಿ ಸಿಎಂ ಕಡೆಯಿಂದ ಹೋಗಿತ್ತು. 11 ಸಚಿವರಿಗೆ ಸಚಿವ ಸ್ಥಾನಕ್ಕೆ ಶಿಫಾರಸನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದವರೇ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಪಟ್ಟಿಗೆ ಸಮ್ಮತಿಯನ್ನ ಹೈಕಮಾಂಡ್ ಸೂಚಿಸಿಲ್ಲ. ಹೊಸ ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೈಕಮಾಂಡ್ ಇಬ್ಬರು ನಾಯಕರನ್ನ ಕಳುಹಿಸಿಕೊಟ್ಟಿದೆಯಂತೆ. ಹಾಗಾದ್ರೆ ಸಿದ್ದು, ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದ್ದಂತಹ ಮಾಜಿ ಸಚಿವರು ಯಾರು? ಯಾಕಾಗಿ ಅವರನ್ನ ಬೇಡ ಅಂದ್ರು ರಾಹುಲ್ ಗಾಂಧಿ ಅವರು? ಅದು ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆ. ಆ ಮಾಜಿ ಸಚಿವರುಗಳ ಕಥೆ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಬ್ಬರ ಪಟ್ಟಿಯಲ್ಲಿದ್ದಂತಹ ಮಾಜಿ ಸಚಿವರುಗಳ ಹೆಸರನ್ನ ನೋಡ್ತಾ ಇದ್ದ ಹಾಗೆ ಬೇಡ ಈ ಪಟ್ಟಿ, ಹೊಸ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ, ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋಣ ಅಂಥೇಳಿ ರಾಹುಲ್ ಗಾಂಧಿ ಅವರು ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ವಾಪಸ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಪಟ್ಟಿಯನ್ನ ಅಳೆದು ತೂಗಿ ರೆಡಿ ಮಾಡಿಕೊಂಡು ವರಿಷ್ಠರಿಗೆ ರವಾನೆ ಮಾಡಲಿದ್ದಾರೆ. ಆ ಪಟ್ಟಿ ವರಿಷ್ಠರಿಗೆ ಓಕೆ ಅನಿಸಿದ್ರೆ ಮಾತ್ರ ಅದರಲ್ಲಿರುವಂತಹ ಹೆಸರುಗಳನ್ನು ಪಿಕ್ ಮಾಡ್ಕೊಳ್ತಾರೆ. ಇಲ್ಲ ಅಂದ್ರೆ ನಾವೇ ಒಂದು ಪಟ್ಟಿಯನ್ನು ರೆಡಿ ಮಾಡ್ತೀವಿ, ನಾವೇ ಸಚಿವರ ಹೆಸರನ್ನು ಫೈನಲ್ ಮಾಡಿ ಕಳಿಸ್ತೀವಿ ಅಂತ ಕೂಡ ಹೇಳಿದಾರಂತೆ. ಹಾಗಾದ್ರೆ ಆ ಪಟ್ಟಿಯಲ್ಲಿದ್ದ ಹೆಸರು ಯಾರ್ಯಾರ್ದು? ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ವಸತಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಇವರ ಹೆಸರು ಕೂಡ ಪಟ್ಟಿಯಲ್ಲಿ ಇತ್ತಂತೆ. ಹಾಗಾಗಿ ಬೇಡ ಅಂತ ಹೇಳಿದ್ದಾರೆ ವರಿಷ್ಠರು ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು. ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದ್ದಂತಹ ಹಿರಿಯರು ಇವರು, ಸೀನಿಯರ್ ಲೀಡರ್ಸ್ಗಳಲ್ಲಿ ಡೀಟೇಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯ ಶಾಸಕರು ಕೂಡ ಹೌದು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಇವರು ಕೂಡ ಆ ಪಟ್ಟಿಯಲ್ಲಿ ಹೆಸರಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಸಂತೋಷ್ ಲಾಡ್ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕಾರ್ಮಿಕ ಸಚಿವರಾಗಿ ಗುರುತಿಸಿಕೊಂಡಿದ್ರು. ಸಿದ್ದರಾಮಯ್ಯನವರ ಆಪ್ತಬಣದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಇವರ ಹೆಸರನ್ನ ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋಗಿದ್ರು. ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇತ್ತು. ಇನ್ನು ಶಿವರಾಜ್ ತಂಗಡಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಇವರ ಹೆಸರು ಕೂಡ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋದಂತಹ ಪಟ್ಟಿಯಲ್ಲಿ ಇತ್ತಂತೆ. ಅದರ ಜೊತೆಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಡಿಕೆ ಶಿವಕುಮಾರ್ ಅವರ ಆಪ್ತಬಣದಲ್ಲಿ ಗುರುತಿಸಿಕೊಂಡವರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಖಾತೆಯನ್ನು ನಿಭಾಯಿಸಿದ್ರು. ಇವರ ಹೆಸರು ಕೂಡ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋದಂತಹ ಪಟ್ಟಿಯಲ್ಲಿತ್ತು. ಹಾಗಾಗಿ ಇವರನ್ನು ಕೂಡ ಸೀನಿಯರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಮಂಕಾಳು ವೈದ್ಯರು ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಇವರ ಹೆಸರು ಕೂಡ ಪಟ್ಟಿಯಲ್ಲಿತ್ತು. ಈಗಾಗಲೇ ಇವರಿಗೆ ಅವಕಾಶ ಸಿಕ್ಕಿದೆ ಅನ್ನುವಂತಹ ಮಾತುಗಳನ್ನು ರಾಹುಲ್ ಗಾಂಧಿ ಅವರು ಆಡಿದಾರಂತೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡೋಣ ಅನ್ನುವಂತಹ ಮಾತುಗಳನ್ನು ಹೇಳಿದಾರಂತೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದ್ದಂತಹ ಹೆಸರುಗಳು. ಯಾರ್ಯಾರಿದ್ರು ಅನ್ನೋದರ ಡೀಟೇಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಮಧು ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಜೊತೆಗೆ ಶಿಕ್ಷಣ ಸಚಿವರಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೆಲಸವನ್ನ ಮಾಡಿದ್ರು. ಇವರ ಹೆಸರು ಕೂಡ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿತ್ತು.
ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಕೂಡ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿ ಅದಾದಮೇಲೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಫೇಸ್ ಮಾಡಿದ್ರು. ಈಗ ಮತ್ತೊಮ್ಮೆ ಇವರ ಹೆಸರನ್ನು ಸೇರಿಸಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿದ್ರಂತೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೃಷಿ ಸಚಿವರಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಮತ್ತೊಮ್ಮೆ ಸಚಿವರಾಗಬೇಕು ಅನ್ನುವಂತಹ ಇಂಗಿತದಲ್ಲಿದ್ದಾರೆ. ಇವರ ಹೆಸರು ಕೂಡ ಪಟ್ಟಿಯಲ್ಲಿತ್ತು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಬಹುತೇಕ ಸೀನಿಯರ್ಸ್ಗಳ ಇದ್ದಕ್ಕೇನೆ 2 ಜನರ ಪಟ್ಟಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ವರಿಷ್ಠರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಇಷ್ಟು ಜನರ ಕತೆ ಏನು? ಮತ್ತೆ ಸಚಿವರಾಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ, ಅದು ಏನಾಗಬಹುದು ಅಂತ ಹೇಳಿ. ಪ್ರೇಮ್, ಮೊದಲನೇದಾಗಿ 34 ಜನರ ಪೈಕಿ ಕಳೆದ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವಂಥ ಸಂದರ್ಭದಲ್ಲಿ 14 ಜನ ಪದಗ್ರಹಣ ಮಾಡಿದ್ದಾರೆ. ಅದರಲ್ಲಿ 2 ಹೊರತುಪಡಿಸಿದರೆ ಉಳಿದ 12 ಜನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂಥವರೇ. 2ರಲ್ಲಿ ಡಾಕ್ಟರ್ ಯತೀಂದ್ರ ಅವರು ಮೊದಲ ಬಾರಿಗೆ ಸಚಿವರಾಗಿದ್ದಾರೆ, ಯು ಟಿ ಖಾದರ್ ಅವರು ಸ್ಪೀಕರ್ ಆಗಿದ್ದವರು ಸಚಿವರಾಗಿದ್ದಾರೆ. ಅಂದರೆ ಅಲ್ಲಿ ನಿಮಗೆ 12 ಜನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಇದ್ದವರು ಅಂತಾಯಿತು. ಈಗ ನಿನ್ನೆ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಒಟ್ಟು 43 ಹೆಸರನ್ನ ಕನ್ಸಿಡರ್ ಮಾಡಿದ್ರು ಅನ್ನುವಂಥದ್ದು. ಆ 43 ಹೆಸರುಗಳ ಪೈಕಿ 11 ಹೆಸರು ಮಾಜಿ ಸಚಿವರುಗಳದು, ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದಂಥವ್ರು. 12 + 11 ಅಂದರೆ ಬಹುತೇಕ 23, ಅಂದರೆ ಇಡೀ ಕ್ಯಾಬಿನೆಟ್ನ ಬಹುತೇಕ 61ರಿಂದ 62%ಗಿಂತಲೂ ಜಾಸ್ತಿ ಆಗೋಗುತ್ತೆ. ಬಹುತೇಕ 65% ಅಷ್ಟು ಹಳಬರದ ಹೆಸರು ಕನ್ಸಿಡರ್ ಮಾಡೋದಾದರೆ ಯಾಕೆ ಅದನ್ನೇ ಮಾಡಬೇಕು ಮತ್ತೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಅನ್ನುವಂಥದ್ದು. ಅಂದರೆ ಬಾಕಿ ಉಳಿದಿದ್ದಂಥವರ ಪೈಕಿ 22ರ ಪೈಕಿ ಸುಮಾರು 11 ಜನ ಮಾಜಿ ಸಚಿವರ ಹೆಸರುಗಳನ್ನು ಕನ್ಸಿಡರ್ ಮಾಡ್ತಾರೆ. ಪ್ರಮುಖವಾಗಿ ಓದೋದಾದರೆ ಎಚ್ ಕೆ ಪಾಟೀಲ್, ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ, ಎಸ್ ಮಲ್ಲಿಕಾರ್ಜುನ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಂಕಾಳ್ ಹೋಗಿದ, ಬಂಗಾರಪ್ಪ, ನಾಗೇಂದ್ರ, ಶಿವಾನಂದ್ ಪಾಟೀಲ್. ಅಂದರೆ ಇವರು ಇಷ್ಟು ಜನರು ಕೂಡ ಸಚಿವರಾಗಿದ್ರು. ಮತ್ತೆ ಅವರಿಗೆ ಅವಕಾಶವನ್ನು ಕೊಡಬೇಕಂದ್ರೆ ಎಲ್ಲ ಹೆಸರು ರಿಜೆಕ್ಟ್ ಅಂತ ಅಲ್ಲ, ಈ 11 ಜನಕ್ಕೆ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ. ಆದರೆ ಕೊಟ್ಟಿರ್ತಕ್ಕಂಥ ಹೆಸರುಗಳ ಪೈಕಿ 11 ಅವರ ಸೀನಿಯಾರಿಟಿ ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಕೌಂಟ್ ಆಗುತ್ತೆ ಅನ್ನೋದಾದರೆ ಮತ್ತೆ ಉಳಿದುಕೊಳ್ಳುವಂಥದ್ದೇ ನಿಮಗೆ 9 ಹೆಸರು ಮಾತ್ರ ಹೊಸಬರಿಗೆ ಅವಕಾಶ ಕೊಡಲಿಕ್ಕೆ. ಈ 11ರಲ್ಲಿ ಮತ್ತೆ ಫಿಲ್ಟರ್ ಮಾಡಬಹುದು ಅದು ಯಾವುದು, ಬೇಡ ಅಂತ ಕನ್ಸಿಡರ್ ಮಾಡದೇ ಇರಬಹುದು ಅದು ಯಾವುದೋ ಒಂದು ಕ್ಲಾರಿಟಿ ತಗೊಳ್ಳಿ ಅನ್ನುವಂಥದ್ದು. ಅದನ್ನು ಅರ್ಧಕ್ಕರ್ಧ ಇಳಿಸಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಹೊಸಬರಿಗೆ ಕೇವಲ 9 ಜನಕ್ಕೆ 10 ಜನ ಒಳಗಡೆ ಅವಕಾಶ ಕೊಡೋದಾದರೆ ಹೇಗೆ ಇದು ಪರಿಪೂರ್ಣವಾದ ಹೊಸ ಕ್ಯಾಬಿನೆಟ್ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಬಹುಶಃ ಈ 11ರಲ್ಲಿ 5-6 ಹೆಸರನ್ನು ಹೊರಗಿಟ್ಟು ಒಂದು ಹೊಸಬರನ್ನು ಸುಮಾರು 15ಕ್ಕಾದರೂ ಏರಿಸ್ಕೊಂಡು ತೆಗೆದುಕೊಂಡು ಹೋದರೆ ಒಂದು ಹಂತದಲ್ಲಿ ಹೈಕಮಾಂಡ್ ಒಪ್ಪಬಹುದೇನೋ. ಹಾಗಾಗಿ ಈ 11 ಜನರಲ್ಲಿ ಎಕ್ಸಿಟ್ ಆಗೋರು ಯಾರು, ಉಳಿದುಕೊಳ್ಳೋರು ಯಾರು ಅನ್ನುವಂಥ ಕುತೂಹಲವನ್ನು ಇದು ಉರುಳಿಸಿದೆ. ಜೊತೆಗೆ 50%ಗಿಂತ ಜಾಸ್ತಿ ಹೊಸಬರು ಬರಲಿ ಅನ್ನುವಂಥ ಲೆಕ್ಕಾಚಾರಕ್ಕೂ ಅದು ಪೂರಕವಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಉಳಿದ ಪಟ್ಟಿಗಳನ್ನು ರಿಜೆಕ್ಟ್ ಮಾಡ್ತು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು.